ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಈಗ ವಿದ್ಯುತ್ ಬಿಲ್ ಶಾಕ್. 70 ಲಕ್ಷ ಬಿಲ್ ಪಾವತಿಸುವಂತೆ ಸಿದ್ಧಗಂಗಾ ಮಠಕ್ಕೆ ಪತ್ರ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಶಾಕ್. 70 ಲಕ್ಷ ಬಿಲ್ ಪಾವತಿ ಮಾಡುವಂತೆ ಸಿದ್ಧಗಂಗಾ ಮಠಕ್ಕೆ ಪತ್ರ ಬರೆಯಲಾಗಿದೆ. ನೀರಾವರಿ ವಿದ್ಯುತ್ ಬಿಲ್ ಪಾವತಿಸುವಂತೆ ಕೆಐಎಡಿಬಿ ಪತ್ರ. ವಿದ್ಯುತ್ ಬಿಲ್ ಪಾವತಿಸುವುದಕ್ಕೆ ಕೋರಲಾಗಿದೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಕೆಐಎಡಿಬಿ ಪೈಪ್ ಮೂಲಕ ಕೆರೆಗೆ ತುಂಬಿಸಲಾಗಿರುವ ನೀರು, ಪ್ರಾಯೋಗಿಕವಾಗಿ ಹರಿಸಿರುವಂತಹ ನೀರಿಗೂ ಕೂಡ ಈಗ ವಿದ್ಯುತ್ ಬಿಲ್ ಅನ್ನ ನೋಡಿ ಮಠದ ಆಡಳಿತ ಮಂಡಳಿ ಒಂದು ಕ್ಷಣ ಶಾಕ್ ಆಗಿದೆ. ಸರ್ಕಾರಿ ಇಲಾಖೆಗಳು ಆರ್ಥಿಕ ಅಧಪತನದತ್ತ ತಲುಪಿದ್ಯಾ? ಹಾಗಾದ್ರೆ ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು, ಪೈಪ್ಲೈನ್ ಮುಖಾಂತರ ನೀರು ಹರಿಸಿರುವ ಕೆಐಎಡಿಬಿ ನೋಡಿ, ಸಿದ್ಧಗಂಗಾ ಮಠಕ್ಕೆ ಈಗ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಅಂತ ಹೇಳಿ ಪತ್ರ ಕಳಿಸಿರೋದು. ಆ ಪತ್ರವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಮಠಕ್ಕೆ ಕೆಐಎಡಿಬಿ ಪತ್ರ ಕಳಿಸಿರೋದು. ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ, 70 ಲಕ್ಷ ರೂಪಾಯಿ ಬಿಲ್ ಪಾವತಿ ಮಾಡಬೇಕು. ನೀರಾವರಿ ವಿದ್ಯುತ್ ಬಿಲ್ ಪಾವತಿಸುವಂತೆ ಕೆಐಎಡಿಬಿ ಕಳಿಸಿರುವಂತಹ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಾರ್ಯಪಾಲಕ ಅಭಿಯಂತಕರು ಸಿಗ್ನೇಚರ್ ಮಾಡಿ ಕಳುಹಿಸಿರುವಂತಹ ಪತ್ರ. ಪ್ರಾಯೋಗಿಕವಾಗಿ ಹರಿಸಿರುವಂತಹ ನೀರಿಗೂ ಕೂಡ ವಿದ್ಯುತ್ ಬಿಲ್ ಈಗ ಮಾರ್ಚ್ 2024ರಲ್ಲೇ ಪತ್ರ ಬರೆದಿರುವ ಕೆಐಎಡಿಬಿ ಏಪ್ರಿಲ್ನಲ್ಲೇ ಸಿದ್ಧಗಂಗಾ ಮಠದಿಂದಲೂ ಕೂಡ ಅದಕ್ಕೆ ಪ್ರತಿಕ್ರಿಯೆ. ಮಠದಿಂದ ಕೆರೆ ನೀರನ್ನ ಬಳಕೆ ಮಾಡಿಕೊಂಡಿಲ್ಲ, ಹೀಗಾಗಿ ನಾವು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡೋದಕ್ಕೆ ಆಗಲ್ಲ. ಮಠದ ರಿಪ್ಲೈ ಏಪ್ರಿಲ್ಗೆ ಕೊಟ್ಟಿದ್ದಾರೆ ಮಠದ ವತಿಯಿಂದ. ಕೆಐಎಡಿಬಿ ಪತ್ರಕ್ಕೆ ಸಿದ್ಧಗಂಗಾ ಮಠದಿಂದ ಪ್ರತಿಕ್ರಿಯೆ. ಸಿದ್ಧಗಂಗಾ ಮಠಕ್ಕೆ ಈಗ ವಿದ್ಯುತ್ ಬಿಲ್ ಶಾಕು. ಅದು ಬರೋಬ್ಬರಿ 70 ಲಕ್ಷ ರೂಪಾಯಿ ಕಟ್ಟಬೇಕು, 70 ಲಕ್ಷ ರೂಪಾಯಿ ಪಾವತಿ ಮಾಡಬೇಕು ಅಂತ ಹೇಳಿ ಕೆಐಎಡಿಬಿ ಈಗ ಪತ್ರವನ್ನ ಕಳುಹಿಸಿರೋದು ನೋಡಿ. ಅದಕ್ಕೆ ಒಂದು ಕಡೆ ಮಠದಿಂದ ವಾಪಸ್ ಒಂದು ಪತ್ರವನ್ನ ಬರೆಯಲಾಗಿದೆ. ಮಠದಿಂದ ಹೋಗಿರುವಂತಹ ರಿಪ್ಲೈ ಗಮನಿಸ್ತಾ ಇದ್ದೀರಾ. ನಾವು ನೀರನ್ನ ಬಳಸಿಲ್ಲ ಅಂತ ಹೇಳಿ ಮಠದಿಂದ ಹೋಗಿರುವಂತಹ ಪತ್ರ. ಕೆಐಎಡಿಬಿಗೆ ಸಿದ್ಧಗಂಗಾ ಮಠ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. 70 ಲಕ್ಷ ರೂಪಾಯಿ ನೀರಿನ ಬಿಲ್ಲನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ಪತ್ರ ಬರೆದಿತ್ತು. ಅಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು. ವಿದ್ಯುತ್ ಬಿಲ್ ಪಾವತಿಸೋದಕ್ಕೆ ಕೋರಲಾಗಿದೆ ಅಂತ ಹೇಳಿಬಿಟ್ಟು ಉಲ್ಲೇಖ ಕೂಡ ಮಾಡಲಾಗಿತ್ತು. ಈಗ ಅದಕ್ಕೆ ಮಠದಿಂದ ಪ್ರತಿಕ್ರಿಯೆ, ಆ ಒಂದು ಲೆಟರ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮಠದ ವತಿಯಿಂದ ಸಿದ್ಧಗಂಗಾ ಸ್ವಾಮೀಜಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ನೀರನ್ನ ಬಳಸಿಲ್ಲ, ಹಾಗಾಗಿ ನಾವು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಲ್ಲ ಅಂತ ಹೇಳಿ ಮಠದಿಂದ ಹೋಗಿರುವಂತಹ ಪತ್ರವನ್ನ ಕೂಡ ನೀವೀಗ ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಮಾರ್ಚ್ 2024ರಲ್ಲಿ ಕೆಐಎಡಿಬಿ ಪತ್ರವನ್ನ ಬರೆದಿತ್ತು, ಮಠಕ್ಕೆ ಪತ್ರ ಕಳಿಸ್ಕೊಟ್ಟಿತ್ತು. ನೀರಿನ ಬಿಲ್ ಪಾವತಿ ಮಾಡಬೇಕು 70 ಲಕ್ಷ ರೂಪಾಯಿ ಅಂತ ಹೇಳಿ. ಆ ಒಂದು ಪತ್ರಕ್ಕೆ, ಮಾರ್ಚಲ್ಲಿ ಕಳಿಸಿದ್ದಂತಹ ಪತ್ರಕ್ಕೆ ಸಿದ್ಧಗಂಗಾ ಮಠದಿಂದ ಸ್ವಾಮೀಜಿಗಳು ಏಪ್ರಿಲಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಅದೇ ಪತ್ರ, ಮಠದಿಂದ ಹೋಗಿರುವಂತಹ ಪತ್ರ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಬಂದಿರುವಂತಹ ಒಂದು ಪತ್ರ. ಅದಾದ್ಮೇಲೆ ಆ ಪತ್ರಕ್ಕೆ ಉತ್ತರವಾಗಿ ಮಠದಿಂದ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ಪತ್ರ ಬರೆದಿದ್ದಾರೆ. ನಾವು ಯಾವುದೇ ನೀರನ್ನ ಬಳಕೆ ಮಾಡಿಲ್ಲ, ಮಠದಿಂದ ಕೆರೆ ನೀರನ್ನ ಬಳಕೆ ಮಾಡಿಕೊಂಡಿಲ್ಲ, ಹೀಗಾಗಿ ನಾವು ವಿದ್ಯುತ್ ಬಿಲ್ಲನ್ನ ಪಾವತಿ ಮಾಡೋದಕ್ಕಾಗಲ್ಲ. ಕೆಐಎಡಿಬಿಗೆ ಪತ್ರ, ಏನು ಕೆಐಎಡಿಬಿ ಪತ್ರವನ್ನ ಬರೆದಿತ್ತು ನೀವೀಗ ಗಮನಿಸ್ತಾ ಇದ್ರಲ್ಲ, ಇದೇ ಪತ್ರಕ್ಕೆ ಮಠದಿಂದನೂ ಕೂಡ ಒಂದು ರಿಪ್ಲೈ ಹೋಗಿದೆ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಕೆಐಎಡಿಬಿ ಏನು ಬಿಲ್ಲನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಮಠಕ್ಕೆ ಪತ್ರ ಬರೆದಂತಹ ವಿಚಾರಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಶಾಕು. ಈಗ ಕೆಐಎಡಿಬಿ ಪತ್ರ ಬರೆದಿದೆ, 70 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಅಂತ ಹೇಳಿ. ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಹೇಮಂತ್? ಯಾವಾಗ ಬರೆದಿರುವಂತಹ ಪತ್ರ? ಮಠದಿಂದ ಏನಂತ ರಿಪ್ಲೈ ಹೋಗಿದೆ?
ಎಸ್ ಪೂರ್ಣಿಮಾ, ಏನಂತಂದ್ರೆ ಏನು ಕುಡಿಯುವ ನೀರಿನ ಅಭಾವ ಇದೆ ಅಂತ ಹೇಳಿ ಕಳೆದ ಬೇಸಿಗೆಯಲ್ಲಿ ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ವರದಿಗಳು ಕೂಡ ಪ್ರಸಾರ ಆಗಿತ್ತು. ಈ ಬಗ್ಗೆ ಪವರ್ ಟಿವಿ ಕೂಡ ಬೆಳಕು ಚೆಲ್ಲಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸಿರೋದ್ರಿಂದಾಗಿ ಹೇಮಾವತಿ ನೀರನ್ನ ಹರಿಸಲಾಗಿತ್ತು. ಸದ್ಯ ಹೇಮಾವತಿ ನೀರನ್ನ ಏನು ದೇವರಾಯಪಟ್ಟಣಕ್ಕೆ ಹರಿಸಲಾಗಿತ್ತು ಆ ಒಂದು ಕೆರೆಯ ನೀರನ್ನ ಸಿದ್ಧಗಂಗಾ ಮಠದವರು ಬಳಕೆ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ನೀರಿನ ಏನು ವಿದ್ಯುತ್ ಬಿಲ್ ಏನಿದೆ ಇದನ್ನ ಸಿದ್ಧಗಂಗಾ ಮಠವೇ ಪಾವತಿ ಮಾಡಬೇಕು ಅಂತ ಹೇಳಿ ಕಳೆದ ಏಪ್ರಿಲ್ ನಲ್ಲಿ ಸುಮಾರು 70 ಲಕ್ಷ ಬಿಲ್ ಅನ್ನ ಪಾವತಿ ಮಾಡಿ ಅಂತ ಹೇಳಿ ಸಿದ್ಧಗಂಗಾ ಮಠಕ್ಕೆ KIDB ಇಂದ ಏನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಒಂದು ಪತ್ರವನ್ನ ಕೂಡ ಬರೆದಿದ್ರು. ಆದ್ರೆ ಇಲ್ಲಿನ ಸಿದ್ಧಗಂಗಾ ಮಠದ ಆಡಳಿತ ಏನಿದೆ ಈ ಒಂದು ಆಡಳಿತಾಧಿಕಾರಿಗಳು ಈ ಒಂದು ನೀರನ್ನ ಕೇವಲ ಸಿದ್ಧಗಂಗಾ ಮಠಕ್ಕೆ ಅಂತ ಹೇಳಿ ನೀಡಿಲ್ಲ, ಈ ದೇವರಾಯಪಟ್ಟಣ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ನೀಡಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಏನು ಇನ್ನು ಫಿಲ್ಟರ್ ಆಗುವಂತದ್ದು ನೀರಿನ ಶುದ್ಧೀಕರಣ ಘಟಕ ಕೂಡ ಪೂರ್ಣ ಆಗಿಲ್ಲ. ಈಗಾಗಲೇ ನೀವು ಬಿಲ್ ಅನ್ನ ಪಾವತಿ ಮಾಡಿ ಅಂತ ಹೇಳಿದ್ದೀರಿ. ಈ ಒಂದು ಬಿಲ್ ಅನ್ನ ಪಾವತಿ ಮಾಡ್ಲಿಕ್ಕೆ ಸಿದ್ಧಗಂಗಾ ಮಠದಿಂದ ಸಾಧ್ಯ ಇಲ್ಲ. ಇದನ್ನ ಸರ್ಕಾರದಿಂದಲೇ ನೀವು ಅನುಮೋದನೆಯನ್ನು ಪಡೆದು ಬಿಲ್ ಅನ್ನ ಸರ್ಕಾರವೇ ನೀಡಬೇಕು ಅಂತ ಹೇಳಿ ಮಠದಿಂದ ಒಂದು ಹಿಂಬರವನ್ನ ನೀಡಿರುವಂತದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ಧಗಂಗಾ ಮಠಕ್ಕೆ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಯಿಂದ ನೀರು ಹರಿತಾ ಇದೆ, ಈ ಒಂದು ಬಿಲ್ ಅನ್ನ ಪಾವತಿ ಮಾಡಬೇಕು ಅನ್ನೋಂಥದ್ದು ಪತ್ರ ಸದ್ಯ ವೈರಲ್ ಆಗಿರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಹೇಮಂತ್ ತಮ್ಮೆಲ್ಲ ಮಾಹಿತಿಗಾಗಿ.